ಎಸ್ ಗುರುಜಿ, ಇನ್ನು ಇವತ್ತಿನ ದಿನದ 12 ರಾಶಿಗಳ ಭವಿಷ್ಯ ಹೇಗಿದೆ ಅನ್ನೋದರ ಕುರಿತಾಗಿ ತಿಳಿಸ್ಕೊಡಿ. ಮೊದಲನೇದಾಗಿ 12 ರಾಶಿಗಳಿಗೆ ಈ ದಿನಕ್ಕೆ ಸಂಬಂಧಪಡುವಂತಹ ಮೇಷರಾಶಿಯವರೆಗೆ ಹಣಕಾಸಿನಲ್ಲಿ ಒಂದು ಇಂಪ್ರೂವ್ಮೆಂಟ್ ಮಾರ್ಗ ಅನ್ನುವಂಥದ್ದು ಕಂಡು ಬರ್ತದೆ. ಯಾವುದೇ ಒಂದು ಅಡೆತಡೆಗಳು ಇರುವಂತಹ ಹಣಕಾಸಿಗೆ ಸಂಬಂಧಪಡುವಂಥದ್ದು ಇವತ್ತು ದಿನ ಪ್ರಯತ್ನಗಳು ಪಟ್ಟರೆ ಕಂಪ್ಲೀಟ್ಲಿ ಆಗಿ ಹಣಕಾಸಿನಲ್ಲಿ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಕಂಡುಹಿಡ್ಕೋಬಹುದು. ಎರಡನೇದಾಗಿ ವೃಷಭ ರಾಶಿಗೆ ಸಂಬಂಧಪಡುವಂತಹ ನೀವು ಮನೆ ಕುಟುಂಬದಲ್ಲಿ ಒಂದು ಮಂಗಳ ಕಾರ್ಯ, ಕಂಕಣ ಭಾಗ್ಯ, ಒಂದು ಶುಭ ಮುಹೂರ್ತ ಅನ್ನುವಂಥದ್ದು ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟೋ ದಿನಗಳಿಂದ, ಎಷ್ಟೋ ತಿಂಗಳುಗಳಿಂದ, ವರ್ಷಗಳಿಂದನೂ ಕೂಡ ಒಂದು ಪೆಂಡಿಂಗ್ ಇದ್ದಂತಹ ಒಂದು ಮಂಗಳ ಕಾರ್ಯ ಅನ್ನುವಂಥದ್ದು ಇವತ್ತು ತುಂಬ ವಿಶೇಷವಾಗಿರುತ್ತದೆ. ಇವತ್ತು ಸಂಕಲ್ಪ ಮಾಡಿಕೊಳ್ಳಿ. ಇವತ್ತು ಮಾಡ್ಕೊಳ್ಳೋದ್ರಿಂದ ನಿಮಗೆ ಆಗುವಂತಹ ಮನೆ ಕುಟುಂಬದಲ್ಲಿ ಒಂದು ಮನೆ ಕಟ್ಟೋದಕ್ಕಾಗಿರ್ಬೋದು, ಜಾಗ ತಗೊಳ್ಳೋದಕ್ಕಾಗಿರ್ಬೋದು, ಒಂದು ಕಂಕಣದ ವಿಷಯದಲ್ಲಾಗಿರ್ಬೋದು, ಒಂದು ಹೋಮ ಹವನ ವಿಷಯಕ್ಕೆ ಸಂಬಂಧಪಡುವಂಥದ್ದಾಗಿರ್ಬೋದು, ಮಗುಗೆ ನಾಮಕರಣ ವಿಷಯದಲ್ಲಾಗಿರ್ಬೋದು, ಯಾವುದಾದ್ರೂ ಸರಿ ಇವತ್ತು ನಿರ್ಧಾರ ಮಾಡಿಕೊಂಡು ಇವತ್ತು ಡೇಟ್ಗಳನ್ನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಸಕ್ಸಸ್ ಖಂಡಿತವಾಗ್ಲೂ ನಿಮಗೆಲ್ಲ ರೂಪದಲ್ಲೂ ಆಗುತ್ತದೆ. ಮಿಥುನ ರಾಶಿಗೆ ಸಂಬಂಧಪಡುವಂಥದ್ದು ಕುಟುಂಬ ಅಂತಂದರೆ ಗಂಡ ಹೆಣ್ತಿರಲ್ಲ ವಿರಸ ಮತ್ತು ಸಮಸ್ಯೆಗಳು, ಕಲಹಗಳು, ಮಕ್ಕಳಿಗೂ ಸಂಬಂಧಪಡುವಂತಹ ಸಮಸ್ಯೆಗಳು ಯಾವುದು ಮತ್ತು ಹೊಸ ಪರಿಚಯ, ಸ್ನೇಹಿತರಿಂದ ಆಗ್ತಾ ಇರುವಂತಹ ಅಡೆತಡೆಗಳು ಅವೆಲ್ಲನೂ ಕೂಡ ಸಂಪೂರ್ಣವಾಗಿ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದು ಅನ್ನುವಂಥದ್ದು ಇರ್ತೈತೆ. ಕಟಕ ರಾಶಿಗೆ ಸಂಬಂಧಪಡುವಂತಹ ವ್ಯವಹಾರ, ಬಿಸ್ನೆಸ್ಸು ಮತ್ತು ವ್ಯವಸಾಯಕ್ಕೆ ಸಂಬಂಧಪಡುವಂಥದ್ದು, ವಾಣಿಜ್ಯಕ್ಕೆ ಸಂಬಂಧಪಡುವಂಥದ್ದು ಮತ್ತು ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಪ್ರಯತ್ನ ಪಟ್ಟು ಕೂಡ ಸಕ್ಸಸ್ ಆಗ್ತಾ ಇಲ್ಲ. ಯಾವುದೇ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ರೂ ಕೂಡ ಜಾಬ್ ಅನ್ನುವಂಥದ್ದು, ಕೆಲಸ ಅನ್ನುವಂಥದ್ದು ಸಿಗ್ತಾ ಇಲ್ಲ. ಅಂಥವರು ಇವತ್ತು ಸಂಕಲ್ಪ ಮಾಡಿಕೊಂಡು ಇವತ್ತು ಪ್ರಯತ್ನ ಪಟ್ಟರೆ ಎಲ್ಲ ರೀತಿಯ ವ್ಯವಹಾರಗಳಿಗೆ ಮತ್ತು ಕೆಲಸ ಕಾರ್ಯಗಳಿಗೆ ಸಂಬಂಧಪಡುವಂಥದ್ದು ಸಕ್ಸಸ್ ಅನ್ನುವಂಥದ್ದು ಇವತ್ತು ಕಂಡುಹಿಡ್ಕೋಬಹುದು. ಮೂರನೇದಾಗಿ ಸಿಂಹ ರಾಶಿಗೆ ಸಂಬಂಧಪಡುವಂತಹದ್ದು ಅಂತಂದರೆ ನಿಮಗೆ ನಾಯಕತ್ವ ಅನ್ನುವಂಥದ್ದು ನಿಮಗೆ ಪ್ರತಿಫಲ ಅನ್ನುವಂಥದ್ದು ಕೊಡ್ತೈತೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಂಬಂಧಪಡುವಂತಹ ನೀವೊಂದು ಅಧಿಪತಿಯಾಗಿ ಕೂತ್ಕೊಂಡು ಒಂದು ನಿಮ್ಮ ಕೈ ಕೆಳಗಡೆ ಒಂದು 4-5 ಜನ ಕೆಲಸ ಮಾಡುವಂತಹ ಆಳುಗಳನ್ನ ಇಟ್ಕೊಳ್ಳುವಂತಹ ಒಂದು ಯೋಗ್ಯತೆ ಅನ್ನುವಂಥದ್ದು ಇವತ್ತು ಬರ್ತೈತೆ. ಅಂತಂದರೆ ಅಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಒಂದು ತೀರ್ಮಾನ ಅಂತಂಥದ್ದು ಇವತ್ತು ಶುಭ ದಿನ ಅನ್ನುವಂಥದ್ದು ಸಿಂಹರಾಶಿಗೆ ಬರ್ತೈತೆ. ಕನ್ಯಾ ರಾಶಿಗೆ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಅನ್ನುವಂಥದ್ದು ಇವತ್ತು ದಕ್ಕುತ್ತೆ ಮತ್ತು ನಿಮ್ಮ ಆಲೋಚನೆ, ನಿಮ್ಮ ಸಂಕಲ್ಪ ಏನಿದೆಯೋ ಪ್ರತಿಯೊಂದೂ ಕೂಡ ಇವತ್ತು ಸಕ್ಸಸ್ ಅನ್ನುವಂಥದ್ದು ಕಂಡುಕೋಬಹುದು. ಮತ್ತು ನಿಮ್ಮಲ್ಲಿ ಅಡೆತಡೆಗಳು ಅನ್ನುವಂಥದ್ದಂದರೆ ಬೇರೆಯವರು ಹೇಳುವಂತಹ ಮಾತುಗಳನ್ನ ಕೇಳುವಂಥದ್ದು ಸ್ವಲ್ಪ ಅವಾಯ್ಡ್ ಮಾಡಿ ತನ್ನ ಇಚ್ಛಾಶಕ್ತಿ ಅನ್ನುವಂಥದ್ದು ಏನಿದೆಯೋ ಅದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಕಾಣಿಸ್ಕೊಬರ್ತೈತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.